ಹಾಯ್ ಎಲ್ಲರಿಗೂ ನಮಸ್ಕಾರ. ನಿನ್ನೆ ಶನಿವಾರ ಆಗಿರೋದ್ರಿಂದ ನಮಗೆ IPLನಲ್ಲಿ ಡಬಲ್ ಹೆಡ್ಡರ್ಸ್ ಪಂದ್ಯಗಳು ನೋಡೋದಕ್ಕೆ ಸಿಕ್ಕು. ಮೊದಲನೆಯ ಪಂದ್ಯ SRH ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್. ಈ ಪಂದ್ಯದ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ್ದು ಸನ್ರೈಸರ್ಸ್ ಹೈದರಾಬಾದ್ ಅವರು 18.4 ಓವರ್ಗಳಿಗೆ 10 ವಿಕೆಟ್ಸ್ಗಳನ್ನು ಕಳ್ಕೊಂಡು 163 ರನ್ಸ್ಗಳನ್ನು ಕಲೆ ಹಾಕಿದ್ರು. ಇದನ್ನ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಕೇವಲ 16 ಓವರ್ಗೆ ತನ್ನ ಪ್ರಮುಖ 3 ವಿಕೆಟ್ಸ್ಗಳನ್ನು ಕಳ್ಕೊಂಡು 166 ರನ್ಸ್ಗಳನ್ನು ಬಾರಿಸಿ ಈ ಒಂದು ಸ್ಕೋರನ್ನು ಚೇಸ್ ಮಾಡಿದ್ರು. 7 ವಿಕೆಟ್ಸ್ಗಳಿಂದ ಹೈದರಾಬಾದ್ ವಿರುದ್ಧ ಭರ್ಜರಿಯಾದ ಜಯವನ್ನು ಸಾಧಿಸಿಕೊಂಡ್ರು ಅಂತಾನೆ ಹೇಳ್ಬೋದು. ಇನ್ನು ಎರಡನೆಯ ಪಂದ್ಯ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್. ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ್ದು ರಾಜಸ್ಥಾನ್ ರಾಯಲ್ಸ್ ಅವರು ತಮ್ಮ ನಿಗದಿತ 20 ಓವರ್ಗಳಲ್ಲಿ 9 ವಿಕೆಟ್ಸ್ಗಳನ್ನು ಕಳ್ಕೊಂಡು 182 ರನ್ಸ್ಗಳನ್ನು ಕಲೆ ಹಾಕಿದರು. ನಂತರ ಈ ಒಂದು ಸ್ಕೋರನ್ನು ಚೇಸ್ ಮಾಡೋದಕ್ಕೆ ಬಂದಂಥ CSK ಅವರು ತಮ್ಮ ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟ್ಸ್ಗಳನ್ನು ಕಳ್ಕೊಂಡು ಕೇವಲ 176 ರನ್ಸ್ಗಳನ್ನು ಕಲೆ ಹಾಕಿದರು. 6 ರನ್ಸ್ಗಳಿಂದ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಸೋಲನ್ನು ಒಪ್ಪಿಕೊಂಡ್ರು ಅಂತಾನೆ ಹೇಳ್ಬೋದು. ಈ ಎರಡು ಪಂದ್ಯಗಳು ಮುಕ್ತಾಯಗೊಂಡ ನಂತರ IPL 2025 ಅಂಕಪಟ್ಟಿಯಲ್ಲಿ ದೊಡ್ಡ ಬದಲಾವಣೆ ಅಂತೂ ಆಗಿದೆ. ನಮ್ಮ RCB ತಂಡಕ್ಕೆ ದೊಡ್ಡ ಲಾಭಗಳು ಆಗ್ತಾನೇ ಇವೆ. ಯಾವ ತಂಡಗಳು ಎಷ್ಟನೇ ಸ್ಥಾನದಲ್ಲಿವೆ, ಎಷ್ಟೆಷ್ಟು ನೆಟ್ ರನ್ ರೇಟನ್ನು ಹೊಂದಿವೆ, ಇದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡುವುದರ ಜೊತೆಗೆ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣಂತೆ. ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನವನ್ನು ಪಡ್ಕೊಂಡಿರೋದು ಮುಂಬೈ ಇಂಡಿಯನ್ಸ್ ಅವರು. ಆಡಿರುವ 2 ಪಂದ್ಯಗಳನ್ನು ಸೋತಿದ್ದಾರೆ. ಇವರ ನೆಟ್ ರನ್ ರೇಟ್ -1163. ಇನ್ನು 9ನೇ ಸ್ಥಾನದಲ್ಲಿ ಇರೋದು ರಾಜಸ್ಥಾನ್ ರಾಯಲ್ಸ್ ಅವರು. ನಿನ್ನೆ ಪಂದ್ಯವನ್ನು ಗೆದ್ದರೂ ಕೂಡ ಅಂಕಪಟ್ಟಿಯಲ್ಲಿ ಏನು ವ್ಯತ್ಯಾಸ ಮಾಡೋದಕ್ಕೆ ಸಾಧ್ಯವಾಗಿಲ್ಲ ಅಂತಲೇ ಹೇಳ್ಬೋದು. ಆಡಿರುವ 3 ಪಂದ್ಯಗಳಲ್ಲಿ 1 ಪಂದ್ಯವನ್ನು ಗೆದ್ದಿದ್ದಾರೆ, 2 ಪಂದ್ಯವನ್ನು ಸೋತಿದ್ದಾರೆ. ಇವರ ನೆಟ್ ರನ್ ರೇಟ್ -1112. ಇನ್ನು ನಿನ್ನೆಯ ಪಂದ್ಯವನ್ನು ಸೋತು ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಅವರು 8 ಮತ್ತು 7ನೇ ಸ್ಥಾನದಲ್ಲಿ ಬಂದು ಕೂತ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಇಬ್ಬರೂ ಕೂಡ ಆಡಿರುವಂಥ 3 ಪಂದ್ಯಗಳಲ್ಲಿ 1 ಪಂದ್ಯವನ್ನು ಗೆದ್ದಿದ್ದಾರೆ, 2 ಪಂದ್ಯವನ್ನು ಸೋತಿದ್ದಾರೆ. ಇಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಅವರ ನೆಟ್ ರನ್ ರೇಟ್ -871. CSK ಅವರ ನೆಟ್ ರನ್ ರೇಟ್ -771. ಇನ್ನು 6ನೇ ಸ್ಥಾನದಲ್ಲಿ ಇರೋದು ಕೋಲ್ಕತಾ ನೈಟ್ ರೈಡರ್ಸ್. ಆಡಿರುವ 2 ಪಂದ್ಯಗಳಲ್ಲಿ 1 ಪಂದ್ಯವನ್ನು ಗೆದ್ದು 1 ಪಂದ್ಯವನ್ನು ಸೋತಿದ್ದಾರೆ. ನೆಟ್ ರನ್ ರೇಟ್ನಲ್ಲಿ -308 ಹೊಂದಿದ್ದಾರೆ. ಇನ್ನು 5ನೇ ಸ್ಥಾನದಲ್ಲಿ ಇರೋದು ಪಂಜಾಬ್ ಕಿಂಗ್ಸ್ ಅವರು. ಆಡಿರುವ ಮೊದಲ ಪಂದ್ಯದಲ್ಲೇ ಗೆದ್ದು 550 ನೆಟ್ ರನ್ ರೇಟನ್ನು ಹೊಂದಿ 5ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಇನ್ನು 4 ಮತ್ತು 3ನೇ ಸ್ಥಾನದಲ್ಲಿರುವಂತಹ ಗುಜರಾತ್ ಟೈಟನ್ಸ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್. ಆಡಿರುವ 2 ಪಂದ್ಯಗಳಲ್ಲಿ 1 ಪಂದ್ಯವನ್ನು ಗೆದ್ದು 1 ಪಂದ್ಯವನ್ನು ಸೋತಿದ್ದಾರೆ. ಇಲ್ಲಿ ಗುಜರಾತ್ ಟೈಟನ್ಸ್ ಅವರ ನೆಟ್ ರನ್ ರೇಟ್ 625 ಇದೆ. ಲಕ್ನೋ ಸೂಪರ್ ಜೈಂಟ್ಸ್ ಅವರ ನೆಟ್ ರನ್ ರೇಟ್ 963 ಇದೆ. ಈ 2 ತಂಡಗಳನ್ನು ನೆಟ್ ರನ್ ರೇಟ್ ಮೇಲೆ ಕೆಳಗೆ ಮಾಡಿದೆ ಅಂತಾನೆ ಹೇಳ್ಬೋದು. ಇನ್ನು 2ನೇ ಸ್ಥಾನದಲ್ಲಿ ಇರೋದು ಡೆಲ್ಲಿ ಕ್ಯಾಪಿಟಲ್ಸ್ ಅವರು. 2 ಪಂದ್ಯಗಳನ್ನು ಕೂಡ ಗೆದ್ದು 1320 ನೆಟ್ ರನ್ ರೇಟ್ನೊಂದಿಗೆ 2ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಇನ್ನು ನಂಬರ್ 1 ಸ್ಥಾನದಲ್ಲಿ ಇರೋದು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. 2 ಪಂದ್ಯಗಳನ್ನು ಕೂಡ ಗೆದ್ದು 2266 ನೆಟ್ ರನ್ ರೇಟ್ನೊಂದಿಗೆ ನಂಬರ್ 1 ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಇದು ಸದ್ಯದ ಒಂದು ಅಂಕಪಟ್ಟಿ ಅಂತಾನೆ ಹೇಳ್ಬೋದು. ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ. ನೀವು ಯಾವ ತಂಡದ ಅಭಿಮಾನಿ ಎಂದು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದ.